ಪ್ರೋತ್ಸಾಹಧನ ಕೊಡೋದಕ್ಕೆ ಶುರು ಮಾಡಿದವರು ಯಾರು? 5 ರೂಪಾಯಿನ ಕೇಳಿ ಸ್ವಲ್ಪ ಆಯ್ತು. ಯಡಿಯೂರಪ್ಪ 2 ರೂಪಾಯಿ 2 ರೂಪಾಯಿ 5 ರೂಪಾಯಿ ಮಾಡಿದವ್ರು ಯಾರು? 5 ರೂಪಾಯಿ ಮಾಡಿದವ್ರು ಯಾರಮ್ಮ? ಭಾರತಿ ಶೆಟ್ಟಿ ಅವರೇ. ನಮ್ಗೆ ಅವಕಾಶ ಸಿಕ್ಕಿದ್ರೆ ನಾವು ಮಾಡ್ತೇವೆ. ಅಲ್ಲ, ನೀವು ಯಾಕೆ 19ರಿಂದ 20ರವರೆಗೆ ಇದ್ರಲ್ಲಿ ಮಾಡಲಿಲ್ಲ? 2 ರೂಪಾಯಿ ಮಾಡಿದ್ದೆ. ಇಲ್ಲ, ಅದು ಹಿಂದೆ ಚೀಫ್ ಮಿನಿಸ್ಟರ್ ಇರುವಾಗ ಮಾಡಿದ್ದು. ಕೇಳಮ್ಮ ತಾಯಿ, ನಾನು ಕರೆಕ್ಟಾಗಿ ಹೇಳ್ತೀನಿ. 2008ರಿಂದ 13ರವರೆಗೆ ಇದ್ದಾಗ ಮುಖ್ಯಮಂತ್ರಿಗಳು 2010ರಲ್ಲೋ ಏನೋ ಇರಬೇಕು ಅಂತ ಅನ್ಸುತ್ತೆ. 2010ರಲ್ಲಿ 10-11 ಇರಬೇಕು. ಆಗ 2 ರೂಪಾಯಿ ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ 4 ರೂಪಾಯಿ ಮಾಡಿದೆ. 2016ರಲ್ಲಿ 5 ರೂಪಾಯಿ ಮಾಡಿದೆ. ಅಲ್ಲಿಂದ ಆಚೆಗೆ ಹೆಚ್ಚಾಗಲಿಲ್ಲ. ನಾವು ಅದಕ್ಕೆ ಮ್ಯಾನಿಫೆಸ್ಟೋನಲ್ಲಿ 7 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದು. ಕೂತ್ಗಳಿಯಪ್ಪ, ಸುಮ್ಮನೆ ಗೊತ್ತಿಲ್ಲ ಏನೋ ಮಾತಾಡೋದು. ನೀವು ಬಂದೇ ಇರಲಿಲ್ಲ, ಕೇಸು ಕೃಪಾದಲ್ಲಿ ಇದ್ರಿ, ನೀವು ಗೊತ್ತಾಗಲ್ಲ ನಿಮಗೆ. ಉತ್ಪಾದಕರಿಗೆ ಅಂತ ಆಮೇಲೆ ಮುಖ್ಯಮಂತ್ರಿಗಳೇ 700 ಕೋಟಿ ರೂಪಾಯಿ ಹಾಲು ಉತ್ಪಾದಕರು ಬಾಕಿ ಕೊಟ್ಟಿಲ್ಲ ಇನ್ನು. ನೀವು ಎಷ್ಟು ಬಿಟ್ಬಿಟ್ಟು ಹೋಗಿದ್ರಿ ಅಂತ ಗೊತ್ತಾ ನಿಮ್ಗೆ? ಅಲ್ಲ, ನೀವು ಎಷ್ಟು ಬಿಟ್ಟಿದ್ರಿ ಅಂತ ಗೊತ್ತಾ? ಬಾಕಿ ಎಷ್ಟು ಬಿಟ್ಬಿಟ್ಟು ಹೋಗಿದ್ರಿ ಅಂತ ಗೊತ್ತಿಲ್ರಿ? ನೀವು ಕೊಟ್ಟಿಲ್ಲಲ್ಲ, ನೀವು ಕೊಡ್ಬೇಕಲ್ಲ. 800 ಕೋಟಿ ಬಿಟ್ಟು ಎಷ್ಟು ಬಾಕಿ? ಕೇಳಿ 2019-20ರಲ್ಲಿ 55 ಕೋಟಿ. 2020-21ರಲ್ಲಿ 106 ಕೋಟಿ. 21-22ರಲ್ಲಿ 130 ಕೋಟಿ. 22-23ರಲ್ಲಿ 209 ಕೋಟಿ. ಒಟ್ಟು 600 ಕೋಟಿ ರೂಪಾಯಿಗಳನ್ನ ನೀವು ಬಿಟ್ಟೋಗಿದ್ರಿ. ಒಟ್ಟು 5 ವರ್ಷದ 4 ವರ್ಷದಲ್ಲೂ ಕೂಡ ಬಿಟ್ಟೋಗಿದ್ರಿ. ಅದನ್ನ ನಾವು ಬಂದ ಮೇಲೆ ತೀರಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇನ್ನು ಬಾಕಿ ಕೊಡ್ಬೇಕಾಗಿರೋದೆಲ್ಲ ಕೊಡ್ತೀವಿ. ನೀವು 5 ವರ್ಷ 1 ರೂಪಾಯಿ ಕೊಡ್ಲಿಲ್ವಲ್ರಿ? ಇಷ್ಟೆಲ್ಲ ಉಳಿಸಿದ್ರಲ್ರಿ. 7,40,000 ಸಾಲ ತೀರ್ಸೋಗಿ, ಸಾಲ ಬಿಡಬೇಡಿ, ಎಲ್ಲ ವರ್ಷ ಸಾಲ ಇಟ್ಕೊಂಡು ಸುಮ್ಮನೆ ಮಾತಾಡೋದು. 4 ವರ್ಷ ರೊಕ್ಕ ಕೊಡೋರಂಗೆ. ಸುಮಾರು 8,14,000 ರೈತರು ಇದರ ಹಾಲು ಉತ್ಪಾದಕರು ಇದರ ಉಪಯೋಗ ಪಡೀತಾ ಇದ್ದಾರೆ. 8,14,000. ದಯಮಾಡಿ ಎಲ್ಲ ಬರ್ಕಳ್ರಿ ನಾರಾಯಣ ಸ್ವಾಮಿ. ನೋಡಿ, ಭಾರತಿ ಶೆಟ್ಟಿ ಅವ್ರು ಬರ್ಕತಾ ಇದ್ದಾರೆ. ಅಲ್ಲ, ರವಿಕುಮಾರ್ ಯಾಕೆ ಬರ್ಕಳ್ರಿ ನೀವು? ನಾವು ಹೇಳೋದನ್ನು ಕೇಳಿ ರವಿಕುಮಾರ್ ಬೇರೆ ಮುಖ್ಯಮಂತ್ರಿಗಳೇ, ಒಂದು ಬೇಜಾರು ಅಂತ ಹೇಳಿದ್ರೆ ನೀವೆಲ್ಲ ಹೇಳ್ತೀರಿ, ಸಭಾಪತಿಗಳು ಹೇಳ್ತಾರೆ ಬರೀರಿ ಬರ್ಕೊಳ್ಳಿ ಅಂತ. ನಾವು ಬರ್ಕೊಳ್ಳೋದು ಕಳೆದ ವರ್ಷದಿಂದ ಬರ್ಕೊಳ್ಳೋದು ಉತ್ತರ ಹೇಳೋದು ನೀವು ಹೇಳ್ತೀರಿ ಪಟ್ಟ ಅಂತ ಹೋಗ್ಬಿಡ್ತೀರಿ. ನಮ್ಮ ಮಾತನ್ನು ಕೇಳಿಕೆ ಇಲ್ಲ. ಕಳೆದ ಬಾರಿ ನೀವು ಹೇಳಿದನ್ನು ಇವತ್ತು ನೋಡಿ 5-6 ಪೇಜ್ ಬರ್ತಿದ್ದೇನೆ ಸಭಾಪತಿ ನೋಡಿ, ಎಲ್ಲ ಬರ್ದು ಕೂತಿದ್ದೇನೆ ನಾನು. ನಿಮ್ಗೆ ಉತ್ತರ ಕೊಟ್ಟು ಹೋಗ್ತಾರೆ. ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರನೇ 1,500 ಕೋಟಿ ರೂಪಾಯಿಗಳನ್ನ
ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಕೊಡಲಿಕ್ಕೆ ಇಟ್ಟಿದ್ದೇವೆ. ನೀವೆಷ್ಟು ಇಟ್ಟಿದ್ರಿ ಅಂತ ಹೇಳ 22-23ರಲ್ಲಿ ನಿಮ್ದಷ್ಟೇ ಹೇಳ್ಬಿಡಿ ಸಾಕು. ನಿಮ್ದಷ್ಟೇ ಹೇಳ್ಬಿಡಿ, ನಮ್ದಷ್ಟೇ ಹೇಳ್ಬಿಟ್ಟು ಮತ್ತೆಲ್ಲರೂ ಹೇಳ್ತಾರ. 22-23ರಲ್ಲಿ 1147 ಕೋಟಿ. 22-23ರಲ್ಲಿ 23-24ರಲ್ಲಿ 1168 ಕೋಟಿ. 24-25ರಲ್ಲಿ 1499 ಕೋಟಿ. ಮುಂದಿನ ವರ್ಷಕ್ಕೆ 1500 ಕೋಟಿ. ನಾವು ಏನೇನು ಬಾಕಿ ನೀವು 600 ಕೋಟಿ ಬಿಟ್ಟೋಗಿದ್ರಲ್ಲ, 600 ಕೋಟಿನ ಚುತ್ತ ಮಾಡ್ತೀವಿ. ನಾವು ಅಧಿಕಾರಕ್ಕೆ ಬಂದಿದ್ರೆ ನಾವು ಅಯ್ಯೋ, ನೀವೇ ಬಿಟ್ಟಿರೋದ್ಗಾಗ್ಯ 600 ಕೋಟಿ ಬಿಟ್ಟಿರೋದು ಹೇಳ್ತಾ ಇದ್ದೀನಿ ನೀವು ಪರ್ಮನೆಂಟ್ ಅಲ್ಲೇ ಕುತ್ಕೋಬೇಕು. ನೀವು ಅದಕ್ಕೆ ಕೂಡ್ಸಿರೋದು ಅಲ್ಲ, ಪರ್ಮನೆಂಟ್ ಅಲ್ಲೇ ಕೂಡ್ಸಿದೀವಿ. ಅಲ್ಲ ನಿಮ್ಮ ಅವಧಿಯಲ್ಲಿ ಎಲ್ಲ ನೀವು ಮಾಡ್ಬಿಟ್ಟಿದ್ರೆ ನಾವು ಆರಾಮಾಗಿ ಇದ್ಬಿಡ್ತಿದ್ವಲ್ಲ. ಕಳೆದ ಬಾರಿ ಹೋಗುವಾಗ ಒಪ್ಕೊಂಡಿವಿ. ನಮ್ಮ ಸರ್ಕಾರ ಬರೋ ಮೊದಲು ನಿಮ್ದು ಬಾಕಿ ಇತ್ತು. ಊನಕ್ಕೆ ಇಲ್ಲ ಅಂತ ಹೇಳಿ ಎಲ್ಲ ಪೂರ್ತಿ ಇಲ್ಲ ಅಂತ ಮಾಡಿಲ್ಲ. ಹೇಳಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿವಾ? ನಾವು ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ಮಾತಾಡಕ್ಕೆ ಬಿಡಿ. ನೀವು ಮಾತಾಡೋದು ರವಿ ಅವರು ಪ್ರತಿಗೆ ಅಂತಾರಲ್ಲ, ರವಿ ಪ್ರತಿಸದಿಗೆ